ಸೊ ನಾನಿಷ್ಟು ಫುಲ್ಲು ಹಾಕ್ತಾ ಇದ್ದೀನಿ. ಅಚ್ಚಾ. ಸ್ವಲ್ಪ ಜೀರಿಗೆ ಕೈ ಅಳ್ತೇನ ನಿಮ್ದು? ಹೌದು, ಕೈ ಅಳತೆ. ಸೊ ಅದಕ್ಕೆ 1-2 ಅಥವಾ 3 ಲವಂಗ, 1-2 ಅಥವಾ 3 ಚಕ್ಕೆ, ದೊಡ್ಡ ಕರ್ಬೇವಿನ ಸೊಪ್ಪು, ಪಲಾವ್ ಎಲೆ. ಅದಕ್ಕೆ ದೊಡ್ಡ ಕರ್ಬೇವಿನ ಸೊಪ್ಪು ಅಂತೀರಾ ನೀವು? ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದಕ್ಕೆ ಪಲಾವ್ ಎಲೆ ಅಂತಾರೆ ಅಂತ ಗೊತ್ತಿಲ್ವಲ್ಲ, ಆಂಟಿ ನಾವು ಕಿಚನ್ಗೆ ಬರೋವರೆಗೂ. ಕರೆಕ್ಟ್. ಸೊ ನಾನು ದೊಡ್ಡ ಕರ್ಬೇವಿನ ಸೊಪ್ಪು ಅಂತಿದ್ದೆ. ನೈಸ್. ಮೆಣಸಿನ್ಕಾಯಿ ಎಷ್ಟು ಬೇಕಾದರೂ ಹಾಕೋಬೋದು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ. ಮೆಣಸಿನ್ಕಾಯಿ ಘಮ ಬರ್ತಾ ಇದೆಯಾ? ಘಾಟು. ಅದಕ್ಕೆ ಕರೆಕ್ಟಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ 1 or 2 ಈರುಳ್ಳಿ. ಆಕ್ಚುಲಿ ನನಗೆ ತುಂಬಾ ಜನ ಕೇಳ್ತಾ ಇದ್ರು, ಮೇಡಮ್ ನೀವು ತರಬರಿ ಡ್ರೆಸ್ ಹಾಕೊಂಡ್ ಬರ್ತೀರಾ ಅಡುಗೆ ಮನೇಲಿ, ಯಾವ ಹೆಣ್ಮಕ್ಳು ಆ ಥರ ಸೀರೆ ಉಟ್ಕೊಂಡು ಅಡುಗೆ ಮಾಡ್ತಾರೆ? ಕರೆಕ್ಟ್. ನಾವೆಲ್ಲ ಒಂದು ನೈಟಿ ಹಾಕೊಂಡು ಮಾಡ್ತೀನಪ್ಪ ಅಂತ. ಸೊ ನೀವ್ ಹೆಂಗ್ ಅಡುಗೆ ಮಾಡ್ತೀರಾ? ನಾನು ಅಷ್ಟೇ ಹೋಮ್ಲೆಸ್ ಆಗಿರ್ತೀನಿ ಬೇಸಿಕಲಿ. ಹಾಗಿರ್ತೀನಿ ಅಂತ ಫುಲ್ಲು ಕೈ. ಇವಾಗ ನೋಡಿ, ಬೇರೆಯವರೆಲ್ಲ ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಕೈ ವಾಶ್ ಮಾಡಿಕೊಂಡು ಅಲ್ಲಿ ಟವಲಲ್ಲೆಲ್ಲ ಕೈ ಒರೆಸ್ಕೋತಾರೆ ಅನ್ಸುತ್ತೆ. ನಾನು ಕೈ ವಾಶ್ ಮಾಡ್ಕೋತೀನಿ, ಯಾವ ಬಟ್ಟೆ ಹಾಕೊಂಡಿರ್ತೀನೋ ಅದಕ್ಕೆ ಕೈ ಒರೆಸ್ಕೋತೀನಿ. ಸೊ ನೀವು ರೇಷ್ಮೆ ಸೀರೆ ಉಟ್ಕೊಂಡು ಅಡುಗೆ ಮಾಡಲ್ಲ ಅಲ್ವಲ್ಲ ಕಿಲಿ? ಖಂಡಿತ ಇಲ್ಲ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ. ಇದು ಚೆನ್ನಾಗಿ. ಹೇಗಿದೆ ಮದ್ವೆ ಆದ್ಮೇಲೆ ಗಂಡಂಗೆ ಫಸ್ಟ್ ಡಿಸ್ ಯಾವ್ದು ಮಾಡ್ಕೊಟ್ರಿ? ನಿಮ್ಮ OCD ಡಿಸ್ ಮದ್ವೆಗೆ ಮುಂಚೆನೆ ಮಾಡ್ಕೊಟ್ಟಿದ್ದೆ ಆಕ್ಚುಲಿ. ಆಗ ಅವ್ರ ಬರ್ತ್ಡೇ ಅದೇ ಟೈಮಲ್ಲಿ ಇತ್ತು. ಸೊ ಆಗ ಫುಲ್ ಫೀಸ್ಟ್ ರೆಡಿ ಮಾಡಿದ್ದೆ. ಫೀಸ್ಟ್ ಅಂದ್ರೆ ಫುಲ್ ಹಬ್ಬದ ಊಟ ತರ. ಸೊ ಇವಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಏನು? ಆನಿಯನ್ಸ್. ಸೊ ಇದಕ್ಕೆ ಪುದೀನ. ಓಕೆನಾ? ಸೊ ಬಟಾಣಿ ಹಾಕೊಳ್ತಾ ಇದ್ದೀವಿ. ಓಕೆ, 1 ಬಟ್ಲು. ಎಸ್. ಓಕೆನಾ? ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಪೂನಲ್ಲಿ ಹಾಕ್ತೆ, ಕೈಯಲ್ಲಿ ಹಾಕಿ ಮಾಡಬೇಡಿ, ತಪ್ಪು. ಅದಕ್ಕೆ ಅಳತೆ ಗೊತ್ತಾಗಲ್ಲ ನನಗೆ. ಸ್ಪೂನಲ್ಲೇ ಗೊತ್ತಾಗಲ್ಲ, ಅಳತೆ ಕೈಯಲ್ಲಾದ್ರೆ ಗೊತ್ತಾಗುತ್ತೆ. ಓ ವಾವ್. ನಾವು 1 ಕಪ್ ಅಕ್ಕಿ ತಗೊಂಡಿದ್ದೀವಿ, ಬಾಸ್ಮತಿ ರೈಸ್. ಸೊ 1 ಕಪ್ ಬಾಸ್ಮತಿ ರೈಸ್. ಓಕೆನಾ? ಇದು ಫ್ರೈ ಆಗ್ತಾ ಇದೆ. ಸೊ ಈ ಫ್ರೈ ಆಗೋ ಟೈಮಲ್ಲಿ ಕೋಕೋನಟ್ ಮಿಲ್ಕ್, ಕಾಯಿ ಹಾಲು ತಗೊಂಡಿದ್ದೀನಿ. ಸೊ 1 ಕಪ್ ಬಾಸ್ಮತಿ ರೈಸ್ಗೆ 1:2 ರೇಷಿಯೋ ಬಾಸ್ಮತಿ, ಯಾಕೆಂದ್ರೆ ಉದ್ರು ಬರುತ್ತೆ ಅಂತ. ಸೊ ಓಕೆ, 1 ಕಪ್ ಮತ್ತೆ 2 ಕಪ್. ಓಕೆನಾ? ಸೊ ಸ್ವಲ್ಪ ನೀರು ಸೇರಿಸ್ಕೋಬೋದು. 1 ಸ್ಪೂನ್ ಏನು? ತುಪ್ಪ. ಅಕ್ಕ, ತುಪ್ಪ ಬೆಣ್ಣೆ ಹಾಕೋದ್ರಲ್ಲೇ ಧಾರಾಳವಾದ ಕೈ. ಈಗ ಅದಕ್ಕೆ ಅವರು ಬೆಣ್ಣೆ ತರ. ಇದು ಎಷ್ಟು ಸರಿ ಲೈನ್ ಹೊಡಿಬೇಕು ನಿಮ್ಗೆ? ಇದು ಒಂದು 2-3 ಸತಿ ಹೊಡೆದ್ರೆ ಸಾಕು. ಅಷ್ಟು ಸರಿ ಹೊಡಿಬೇಕಾ? ಅಂದ್ರೆ ನೀವು ಅಷ್ಟೊಂದು ಟಫ್? ಇಲ್ಲ, ಅದು ಈಸಿಯಾಗಿ ಪಿಕಪ್ ಲೈನ್ಗೆಲ್ಲ ಬೀಳೋಂತ ಫಿಗರ್ ಅಲ್ಲ. ಆಕ್ಚುಲಿ ಅಲ್ಲ. ನೋ, ನಿಮ್ ಯಜಮಾನ್ ಹೆಂಗ್ ಬೀಳಿಸ್ಕೊಂಡ್ರು? ನಿಮ್ ಆಕ್ಚುಲಿ ಅವ್ರ ಪಿಕಪ್ ಲೈನ್ ಹೇಳ ಏನಂತ ಕರೀತಾರೆ ನಿಮ್ ಯಜಮಾನ್ರು ನಿಮ್ನ? ಚಂದು ಅಂತ. ಚಂದು ಅಂತ ಕರಿ. ನೀವೇನ್ ಕರಿತೀರಾ? ನಾನು ಏನೂ ಕರೆಯೋದೇ ಇಲ್ಲ ಇಲ್ಲಿ. ಯಾಕೆ ಅವ್ರು ಕ್ಯೂಡಾ? ಎಲ್ಲರ ಮುಂದೆ ಪ್ರತ್ಯಕ್ಷ ಅಂತ ಕರೆಯಕ್ ಅಂತಾರ. ಅಂದ್ರೆ ಯೂಶಲಿ ರೀ ಅಂತೆಲ್ಲ ಸೀನೆ ಇಲ್ಲ. ಕಂದ ಅಂತೀನಿ. ಹಂಗ ಗಂಡನ್ನ ಕಂದ ಅಂತ ಕೊಂದ. ಈಗ ನಿಮ್ಮ ಒಂದು ನಳಪಾಕದ ಕಲೆಯಲ್ಲಿ ಒಂದು ಅರ್ಧ ಭಾಗ ನೋಡಿದ್ದೀವಿ. ಓಕೆ. ನಿಮ್ಮ ಧ್ವನಿಯಲ್ಲಿ ಒಂದು ಸುಮಧುರವಾದ ಸುಸ್ವರ. ಓಕೆ. ನೀನೇ ಖುಷಿಯ ಅಧ್ಯಾಯವು, ಮನದ ಪೂರ್ತಿ ಅಭ್ಯಾಸವು, ನೀನೆ ಮುದ್ದಾದ ಕಲ್ಪನೆ, ಹೂಗಳ ಮಳೆಯ ಸೂಚನೆ, ಇತ್ತ ನನ್ನ ಕೋರಿಕೆ, ತಿಳಿದಿರೋ ಹಾಗೆ ಜೊತೆಗಿರೋ ಜೀವ ಬೇರೆ ಇನ್ನೇನಿದೆ. ಅರೆ ವಾ, ಸಖತ್ತಾಗಿತ್ತು, ಬೊಂಬಾಟಾಗಿತ್ತು. ನಾನು ಆಕ್ಚುಲಿ ನನ್ಗೆ ಯೂಟ್ಯೂಬ್ ಅಲ್ಲಿ ಕೇಳೋಕ್ಕಿಂತ ಈ ಲೈವ್ ಅಲ್ಲಿ ಕೇಳೋದಕ್ಕಿಂತ ಜಾಸ್ತಿ ಖುಷಿ ಆಯ್ತು. ಹೌದಾ? ಅದೇನಾಗುತ್ತೆ, ಯೂಟ್ಯೂಬ್ ಅಲ್ಲಿ ನಾವು ಸ್ಟೋರಿ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ ಸಾಂಗ್ ಗಿಂತ. ಸೊ ಇದು ಬರೀ ಸಾಂಗ್ ಹಾಡಿರುವಾಗ ಸಾಂಗ್ ಲಿರಿಕ್ಸ್ ಟ್ಯೂನ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಸೂಪರ್, ಸಖತ್. ಸೊ ಇವಾಗ 3 ವಿಸಿಲ್ ಆಗಿದೆ, ಆಫ್ ಮಾಡಾಗಿದೆ. ಇದೊಂಚೂರು ಕೂಲ್ ಆಗಲಿ, ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳಿ. ಓಕೆನಾ? ಇದಕ್ಕೆ ತುಪ್ಪ ಹಾಕೋಣ. ಓಕೆ. ಎಷ್ಟು ಬೇಕಾದರೂ ಹಾಕ್ಬೋದು, ತೊಂದರೆ ಇಲ್ಲ. ಸೊ ಇದಕ್ಕೆ ಕ್ಯಾಶ್ಯೂಸ್. ಓಕೆ. 2 ಸ್ಪೂನ್ ಸಾಕು. ವಾ,
ವಾವ್! ಇವಾಗ ಇದಕ್ಕೆ ಫ್ರೈಡ್ ಆನಿಯನ್ಸ್ ಮೇಲೆ ಹಾಕುವ. ಆಹಾ. ಸೊ ಇದು ಆಗಿದೆ. ಇದ್ರ ಮೇಲೆ ನಾವು ಗೋಡಂಬಿ. ಆವಾಗಲೇ ಫ್ರೈ ಮಾಡ್ಕೊಂಡಿದ್ದು ಗೋಡಂಬಿ ಹಾಕೋಣ. ಹಾಕೋಣ.